ವೀಕ್ಷಕರೇ, ಈ ಫೋಟೋದಲ್ಲಿ ಕಾಣುವಂತ ವ್ಯಕ್ತಿಯನ್ನ ಒಂದ್ಸಾರಿ ನೋಡಿ. ಇವ್ರ ಹೆಸರು ರಾಮಿರೆಡ್ಡಿ. ಈ ಫೋಟೋ ನೋಡಿದ್ರೆ ಅರೆ ಇವರನ್ನ ಎಲ್ಲ ನೋಡಿದ ಹಾಗಿದೆಯಲ್ಲ ಅಂತ ನಿಮ್ಗೆ ಅನ್ನಿಸಬಹುದು. ಫೋಟೋವನ್ನ ನೋಡಿ ಇವರನ್ನ ಕೆಲವರು ಗುರುತಿಸಬಹುದಾದ್ರೂ ಅನೇಕರಿಗೆ ಇವರ ಒರಿಜಿನಲ್ ಹೆಸರು ಏನು ಅಂತ ಗೊತ್ತಿರೋದಿಲ್ಲ. ಇನ್ನು ಇಂದಿನ ಪೀಳಿಗೆಗಂತೂ ಇವರ ಹೆಸರು ಗೊತ್ತೇ ಇರೋದಿಲ್ಲ ಬಿಡಿ. ಆದ್ರೆ 80 ಮತ್ತು 90ರ ದಶಕದ ಮಕ್ಕಳಿಗೆ ಖಂಡಿತ ಇವರು ಗೊತ್ತಿರುತ್ತೆ. ವಿಲನ್ ಪಾತ್ರಗಳಿಗೆ ಹೊಸ ಅರ್ಥವನ್ನ ಕೊಡುವಂತ ಮೂಲಕ ಅವರು ತೆಲುಗು ಹಾಗೂ ಕನ್ನಡ ಚಿತ್ರರಂಗಗಳಲ್ಲಿ ತಮ್ಮದೇ ಆದಂತ ವಿಶೇಷ ಛಾಪನ್ನ ಮೂಡಿಸಿದ್ರು. ತೆಲುಗಿನ ಅಂಕುಶಂ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಹು ಅನಿರೀಕ್ಷಿತವಾಗಿ ಪ್ರವೇಶ ಮಾಡದಂತ ರಾಮರೆಡ್ಡಿ ಅವರು ಅಂಕುಶಂ ಎಂಬ ಹೆಸರನ್ನ ತಮ್ಮ ಮನೆ ಹೆಸರನ್ನಾಗಿ ಇಟ್ಕೊಂಡಿದ್ರು. ಅಂದ್ರೆ ಮೊದಲು ತನಗೆ ನಟನೆಗೆ ಅವಕಾಶ ಕೊಟ್ಟಂತ ಆ ಒಂದು ಚಿತ್ರದ ಹೆಸರನ್ನೇ ಅವರು ತಮ್ಮ ಮನೆಗೆ ಇಟ್ಕೊಂಡಿದ್ರು. ಅವರು ವಿಲನ್ ಆಗಿ ಪ್ರೇಕ್ಷಕರನ್ನ ಎಷ್ಟರ ಮಟ್ಟಿಗೆ ಮಂತ್ರ ಮುಗ್ಧಗೊಳಿಸಿದ್ರು ಅಂದ್ರೆ ತೆಲುಗಿನ ಅಂಕುಶಂ ಚಿತ್ರವನ್ನ ನೋಡಿದಾಗ ಅದರಲ್ಲಿ ಅವರ ವಿಲನ್ ನಟನೆ ಎಷ್ಟು ಕೋಪ ಬರ್ಸುತ್ತೆ ಅಂದ್ರೆ ಅವರನ್ನ ಹಿಡಿದು ನಾವೇ ಹೊಡಿಬೇಕು ಅಂತ ಅನ್ಸುತ್ತೆ. ಮತ್ತೆ ಅಮ್ಮೋರು ಅನ್ನುವಂತ ಚಿತ್ರದಲ್ಲಿ ಅವರನ್ನ ನೋಡಿದ್ರೆ ಇವರ ಆ ಭಯವನ್ನ ಉಂಟು ಮಾಡುವಂತ ಕಣ್ಣುಗಳು ನಮ್ಮ ಮಕ್ಕಳ ಮೇಲೆ ಬೀಳಬಾರ್ದು ಅಂತ ಭಯ ಪಡುವಂತೆ ಭೀಭತ್ಸವಾಗಿದ್ವು. ಇನ್ನು ಕನ್ನಡದಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿರುವಂತ ಇವರ ನಟನೆ ಭಯಂಕರವಾಗಿತ್ತು ಅಂತ ಆಗಿನ ಪ್ರೇಕ್ಷಕರು ಇವರನ್ನ ಇಷ್ಟಪಟ್ಟಿದ್ರು. ಇವರು ಕನ್ನಡದಲ್ಲಿ ಅಭಿಮನ್ಯು, ಚಾಲೆಂಜ್, ಗಡಿಬಿಡಿಗಂಡ, ಚಾಮುಂಡಿ, ಸ್ಟೇಟ್ ರೌಡಿ, ಜಯಸೂರ್ಯ, ವಿಶಾಲಾಕ್ಷ ಮನಗಂಡ, ಲಂಕೇಶ, ಸಾಧು, ಲವ್ ಯು, ಲಾ ಅಂಡ್ ಆರ್ಡರ್, ಗಡಿಪಾರು, ಪೊಲೀಸ್ ಸ್ಟೋರಿ 2 ಈ ರೀತಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ರಾಮಿರೆಡ್ಡಿ ತಮ್ಮ ಪಾತ್ರವನ್ನ ಪ್ರೇಕ್ಷಕರು ನೈಜ ಅಂತಾನೆ ಭಾವಿಸುವಂತೆ ಅದ್ಭುತವಾಗಿ ನಟಿಸಿದಂತ ಅಪರೂಪದ ಕಲಾವಿದ. ಈ ವಿನಲಿಸಂಗೆ ಹೊಸ ಅರ್ಥವನ್ನ ತಂದಂತ ರಾಮಿರೆಡ್ಡಿ ನಿಜ ಜೀವನದಲ್ಲಿ ಬಹಳ ಮೃದು ಸ್ವಭಾವದರಾಗಿದ್ರು. ಅಂತ ಅಪರೂಪದ ನಟನ ಜೀವನ ಅರ್ಧದಲ್ಲೇ ಕೊನೆಗೊಂಡಿದ್ದು ದುಃಖಕರವಾದ್ರೆ ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಅವರು ಅನುಭವಿಸಿದಂತ ಅನಾರೋಗ್ಯದ ಸಮಸ್ಯೆಗಳು ಇನ್ನೂ ಕೂಡ ಹೆಚ್ಚು ನೋವಿನ ಸಂಗತಿ ಅಂತಾನೆ ಹೇಳಬಹುದು. ಈ ರಾಮಿರೆಡ್ಡಿಯವರು ಮುಂಬೈಗೆ ಆಗಾಗ ಹೋಗ್ತಿದ್ರಿಂದಲೇ ತಮ್ಮ ಆರೋಗ್ಯವನ್ನ ಕಳೆದುಕೊಂಡ್ರ. ನಿಜವಾಗ್ಲೂ ರಾಮಿರೆಡ್ಡಿ ಅವರಿಗೆ ಕೆಲ ಹುಡುಗಿಯರ ಜೊತೆ ಅಫೇರ್ಸ್ ಇತ್ತ. ಉನ್ನತ ಸ್ಥಾನದಲ್ಲಿದ್ದಂತ ರಾಮಿರೆಡ್ಡಿ ಅವರಿಗೆ ಅವಕಾಶಗಳು ಕಡಿಮೆಯಾಗೋದಕ್ಕೆ ಕಾರಣ ಏನು? ರಾಮಿರೆಡ್ಡಿ ಅವರಿಗೆ ಏಡ್ಸ್ ಬಂದಿದೆ ಅಂತ ಆಗ ಹರಡದಂತ ವಿಚಾರದಲ್ಲಿ ಎಷ್ಟು ಸತ್ಯಾಂಶ ಇತ್ತು? ಅವರು ಸಾಯೋದಕ್ಕೆ ನಿಜವಾದ ಕಾರಣ ಏನು ಅನ್ನುವಂತ ನಂಬಲು ಅಸಾಧ್ಯವಾದಂತ ಸತ್ಯವನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ವೀಕ್ಷಕರೇ, ಮೂಲತಃ ಆಂಧ್ರದವರಾದಂತ ಗಂಗಾಸಾನಿ ರಾಮಿರೆಡ್ಡಿ ಅಲಿಯಾಸ್ ಅಂಕುಶಂ ರಾಮಿರೆಡ್ಡಿ ಇವರು 1959ರ ಜನವರಿ 1ನೇ ತಾರೀಕು ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಜನಿಸ್ತಾರೆ. ಇವರು ತಂದೆ ಊರಲ್ಲಿ ಒಂದು ಸಣ್ಣ ಸ್ವೀಟ್ ಶಾಪ್ ಅನ್ನ ನಡೆಸ್ತಾ ಇದ್ರೆ ಇವ್ರು ಮಾತ್ರ ಆ ಒಂದು ಅಂಗಡಿಯಲ್ಲಿ ಹಣವನ್ನ ಕದ್ದು ತಮ್ಮ ಸ್ನೇಹಿತರ ಜೊತೆ ಸೇರಿ ಶಾಲೆಗೆ ಚಕ್ಕರನ್ನ ಹೊಡೆದು ಸಿನಿಮಾಗಳನ್ನ ನೋಡ್ತಾ ಇದ್ರು. ಓದ್ನಲ್ಲೂ ಕೂಡ ಚುರುಕಾಗಿದ್ದಂತ ರಾಮಿರೆಡ್ಡಿ ಅವರು ತಮ್ಮ ಶಾಲಾ ಶಿಕ್ಷಣವನ್ನ ವಾಲ್ಮೀಕಿಪುರಂನ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸ್ತಾರೆ. ನಂತರ ತಮ್ಮ ಇಂಟರ್ ಶಿಕ್ಷಣವನ್ನ ಚಿತ್ತೂರಿನ ಜೂನಿಯರ್ ಕಾಲೇಜ್ನಲ್ಲಿ ಪೂರ್ಣಗೊಳಿಸ್ತಾರೆ. ಆದ್ರೆ ನಂತರ ಮುಂದೆ ಏನ್ ಮಾಡ್ಬೇಕು, ಏನಾಗ್ಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಹೀಗಾಗಿ ತಮ್ಮ ಕೆಲವು ಸ್ನೇಹಿತರ ಸಲಹೆ ಮೇರೆಗೆ ಪತ್ರಿಕೋದ್ಯಮವನ್ನು ಓದೋದಕ್ಕೆ ನಿರ್ಧರಿಸಿ ಹೈದರಾಬಾದ್ಗೆ ಬಂದು ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ BCJ ಕೋರ್ಸ್ಗೆ ಸೇರ್ತಾರೆ. ಈ ರೀತಿ ಓದ್ತಿರುವಾಗ ಹೈದರಾಬಾದ್ನಲ್ಲಿ ಉತ್ತಮ ಸ್ನೇಹಿತರ ಬಳಗ ಅವ್ರಿಗೆ ಪರಿಚಯ ಆಯಿತು. ಅವರ ಪದವಿ ಪೂರ್ಣಗೊಂಡ ನಂತರ ಈ ರಾಮಿರೆಡ್ಡಿ ಅವರ ತಂದೆ ತಾಯಿ 1983ರಲ್ಲಿ ಲಕ್ಷ್ಮಿ ಎಂಬ ಹುಡುಗಿಯೊಂದಿಗೆ ರಾಮಿರೆಡ್ಡಿ ಅವರಿಗೆ ಮದುವೆಯನ್ನ ಮಾಡಿಸ್ತಾರೆ. ಏಕೆಂದ್ರೆ ರಾಮಿರೆಡ್ಡಿ ಅವರಿಗೆ 23 ವರ್ಷಕ್ಕೆ ಅರ್ಧದಷ್ಟು ತಲೆ ಕೂದಲು ಉದುರಿ ಹೋಗಿತ್ತು. ತಡ ಆದ್ರೆ ಮತ್ತೆ ಯಾರು ಕೂಡ ಹುಡುಗಿಯನ್ನ ಕೊಡೋದಿಲ್ಲ ಎಂಬ ಉದ್ದೇಶದಿಂದ ಸಂಬಂಧಿಕರ ಹುಡುಗಿಯನ್ನೇ ಹುಡುಕಿ ಅವರಿಗೆ ಮದುವೆ ಮಾಡಿಸ್ತಾರೆ. ಆ ರೀತಿ ಮದುವೆಯಾದ ನಂತರ ಅವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿ ಅನ್ನುವ ಹಾಗೆ ಇಬ್ರು ಗಂಡ್ಮಕ್ಳು ಮತ್ತೆ ಒಂದು ಹೆಣ್ಮಗು ಅವ್ರಿಗೆ ಜನಿಸುತ್ತೆ. ಈ ರೀತಿ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾದಾಗ ರಾಮಿರೆಡ್ಡಿ ತಮ್ಮ ಕುಟುಂಬವನ್ನ ಊರ್ನಲ್ಲೇ ಬಿಟ್ಟು ಕೆಲಸಕ್ಕಾಗಿ 1987ರಲ್ಲಿ ಹೈದರಾಬಾದ್ಗೆ ಬಂದು ಪತ್ರಕರ್ತರಾಗಿ ಕೆಲಸವನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಹಾಗೆ ಕೆಲಸವನ್ನ ಹುಡುಕುವಂತ ಸಮಯದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಶೇರಿಂಗ್ ರೂಮ್ ನಲ್ಲಿ ವಾಸ ಮಾಡ್ತಿದ್ರು. ಈ ರೀತಿ ಆ ಒಂದು ರೂಮ್ ಅಲ್ಲಿ ಸ್ನೇಹಿತರ ಜೊತೆ ಇರೋದ್ರಿಂದ ಮದ್ಯವನ್ನ ಕುಡಿಯೋದು, ಏರಿಯಾ ಸುತ್ತೋದು ಮುಂತಾದ ಕೆಟ್ಟ ಅಭ್ಯಾಸಗಳು ಅವ್ರಿಗೆ ರೂಢಿಯಾದವು. ಹೀಗಿರುವಾಗ ಕೆಲಸಕ್ಕಾಗಿ ಪಟ್ಟು ಬಿಡದಂತ ಭಗೀರಥನಂತೆ ಪ್ರಯತ್ನ ಪಡ್ತಿರುವಾಗಲೇ MF ಡೈಲಿ ಎಂಬ ಸ್ಥಳೀಯ ಉರ್ದು ಪತ್ರಿಕೆಯಲ್ಲಿ ಕೆಲಸ ಮಾಡುವಂತ ಅವಕಾಶ ಈ ರಾಮಿರೆಡ್ಡಿ ಅವರಿಗೆ ಸಿಕ್ತು. ಹಾಗೆ MF ಡೈಲಿಯಲ್ಲಿ ಕೆಲಸ ಮಾಡುವಾಗ ರಾಮಿರೆಡ್ಡಿ ಅವರಿಗೆ ನಿಧಾನವಾಗಿ ಹಿಂದಿ ಮತ್ತು ಉರ್ದು ಭಾಷೆಗಳ ಮೇಲೆ ಉತ್ತಮ ಹಿಡಿತ ಸಿಗುತ್ತೆ. ಆ ಒಂದು ಪತ್ರಿಕೆಗೆ ಬೇಕಾದಂತ ಉದ್ಯಮಿಗಳು, ಸಿನಿಮಾ ಸೆಲೆಬ್ರಿಟಿಗಳ ಸಂದರ್ಶನಗಳನ್ನು ಕೂಡ ಈ ರಾಮಿರೆಡ್ಡಿ ಅಲ್ಲಿಗೆನೆ ಹೋಗಿ ನೇರವಾಗಿ ತೆಗೆದುಕೊಳ್ತಿದ್ರು. ಈ ರೀತಿ ಕೆಲವು ತಿಂಗಳು ಕಳೆದ ನಂತರ ತಮ್ಮ ಕುಟುಂಬವನ್ನು ಕೂಡ ಊರಿನಿಂದ ಹೈದರಾಬಾದ್ಗೆ ಕರೆತಂದು ಎಲ್ಲರೂ ಕೂಡ ಒಟ್ಟಿಗೆ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗಿರುವಾಗ ಸಂಪಾದಕರೊಬ್ಬರ ಸಲಹೆ ಮೇರೆಗೆ ಆಗಲೇ ಟಾಪ್ ಡೈರೆಕ್ಟರ್ ಆಗಿದ್ದಂತ ಕೋಡಿ ರಾಮಕೃಷ್ಣ ಅವರ ಸಂದರ್ಶನ ತೆಗೆದುಕೊಳ್ಳೋದಕ್ಕೆ ರಾಮಿರೆಡ್ಡಿ ಅವರನ್ನ ಅವರ ಆಫೀಸ್ಗೆ ಕಳುಹಿಸಿಕೊಡ್ಲಾಯಿತು. ಆಗ ಕೋಡಿ ರಾಮಕೃಷ್ಣ ಅವರು ತೆಲುಗು ನಟ ಡಾಕ್ಟರ್ ರಾಜಶೇಖರ್ ಅವರನ್ನ ಹೀರೋ ಆಗಿ ಹಾಗೂ ನಟಿ ಜೀವಿತಾ ಅವರನ್ನ ಹೀರೋಯಿನ್ ಆಗಿ ಫಿಕ್ಸ್ ಮಾಡಿ ಅಂಕುಶಂ ಎಂಬ ಸಿನಿಮಾವನ್ನ ಪ್ಲಾನ್ ಮಾಡಿದ್ರು. ಆ ಒಂದು ಸಿನಿಮಾದಲ್ಲಿ ಮುಖ್ಯ ವಿಲನ್ ಆಗಿ ತಮಿಳು ಮತ್ತು ಹಿಂದಿ ನಟರನ್ನ ಸಂಪರ್ಕ ಮಾಡಿದಾಗ ಕೆಲವರ ಡೇಟ್ಸ್ ಹೊಂದಾಣಿಕೆ ಆಗದೆ ಇನ್ನು ಕೆಲವರು ಹೆಚ್ಚು ಹಣದ ಬೇಡಿಕೆಯನ್ನ ಇಟ್ಟಿದ್ರಿಂದ ವಿಲನ್ಗಾಗಿ ಹುಡುಕಾಟವನ್ನ ಮಾಡ್ಬೇಕಾಗಿ ಬಂದಾಗ ಸುಮಾರು 2 ತಿಂಗಳ ಕಾಲ ಆ ಚಿತ್ರದ ಶೂಟಿಂಗ್ ಅನ್ನ ನಿಲ್ಲಿಸಲಾಗುತ್ತೆ. ಅದೇ ಒಂದು ಸಮಯದಲ್ಲಿ ರಾಮಿರೆಡ್ಡಿ ಕೋಡಿ ರಾಮಕೃಷ್ಣ ಅವರ ಆಫೀಸ್ಗೆ ಹೋಗಿದ್ರು. ಅಲ್ಲಿ ರಾಮಿರೆಡ್ಡಿ ಅವರ ಎತ್ತರ, ಅವರ ಬೋಳುತ್ತಲೆ, ದೃಢಕಾಯ ಹಾಗೂ ಭಯಾನಕ ಮುಖವನ್ನ ನೋಡಿ ಈ ಕೋಡಿ ರಾಮಕೃಷ್ಣ ಅವರು ತಮ್ಮ ಸಿನಿಮಾಗೆ ಇವರೇ ಪರ್ಫೆಕ್ಟ್ ವಿಲನ್ ಅಂತ ಅಲ್ಲೇ ನಿರ್ಧರಿಸ್ತಾರೆ. ಹಾಗೆ ರಾಮಿರೆಡ್ಡಿ ಅವರಿಗೆ ಸಂದರ್ಶನ ಕೊಡೋದನ್ನ ಬಿಟ್ಟು ತಮ್ಮ ಸಿನಿಮಾದಲ್ಲಿ ನಟಿಸುವಂತೆ ಅವರು ಆಫರ್ ಅನ್ನ ಕೊಟ್ಟಿದ್ರು.
ಆದರೆ ನಟನೆಯಲ್ಲಿ ABCD ಗೊತ್ತಿಲ್ಲದಂತ ಈ ರಾಮಿರೆಡ್ಡಿ ಕೋಡಿ ರಾಮಕೃಷ್ಣ ಅವರ ಆಫರ್ ಅನ್ನ ಸೌಮ್ಯವಾಗಿ ನಿರಾಕರಿಸ್ತಾರೆ. ಆದ್ರೆ ನಿರ್ದೇಶಕರು ಮಾತ್ರ ಪಟ್ಟನ್ನ ಬಿಡದೆ ಅಲ್ಲಿ ನಾನು ಹೇಳದಂತೆ ಮಾಡಿದ್ರೆ ಸಾಕು, ನೀನು ಹೆದರ್ಬೇಕಿಲ್ಲ, ಈ ಒಂದು ಸಿನಿಮಾಕ್ಕೆ ಬೇಕಾದಂತ ಪ್ರಾಕ್ಟೀಸ್ ಅನ್ನು ಕೂಡ ನಾನು ನಿನಗೆ ಕೊಡ್ತೀನಿ, ನೀನು ಇದರಲ್ಲಿ ನಡ್ಸೋದಕ್ಕೆ ಒಪ್ಪಿದ್ರೆ ಉತ್ತಮ ಸಂಭಾವನೆ ಕೊಡ್ತೀನಿ ಅಂತ ರಾಮಿರೆಡ್ಡಿ ಅವರನ್ನ ಅವರು ಮನವೊಲಿಸ್ತಾರೆ. ಆರ್ಥಿಕವಾಗಿ ಆಗಾಗ್ಲೇ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾದಂತ ರಾಮಿರೆಡ್ಡಿ ಅವರು ಹಣಕ್ಕಾಗಿನೇ ಆ ಒಂದು ಸಿನಿಮಾದಲ್ಲಿ ಮಾಡೋದಕ್ಕೆ ಒಪ್ಕೊಂಡ್ರು. ಈ ರೀತಿ 1988ರಲ್ಲಿ ಅಂಕುಶಂ ಚಿತ್ರದ ಶೂಟಿಂಗ್ ಶುರುವಾಗ್ತಿದ್ದ ಹಾಗೇನೆ ಅದೊಂದು ದಿವಸ ಆಂಧ್ರದ ಚಾರ್ಮಿನಾರ್ ಹತ್ರ ತನ್ನ ಸುತ್ತನ್ನು ನೆರೆದಿದ್ದಂತ ಅವನ ಜನಸಂದಣಿನ ನೋಡಿ ಹೆದರಿದಂತ ರಾಮಿರೆಡ್ಡಿ ತನ್ನಿಂದ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆಗ ನಿರ್ದೇಶಕರಾದಂತ ಕೋಡಿ ರಾಮಕೃಷ್ಣ ಅವರು ಈ ರಾಮಿರೆಡ್ಡಿ ಅವರನ್ನ ಅಲ್ಲಿಂದ ಹೋಗೋದಕ್ಕೆ ಬಿಡದೆ ಅವರ ಮನವೊಲಿಸಿ ಹೇಗೋ ಅಂಕುಶಂ ಸಿನಿಮಾವನ್ನ ಪೂರ್ಣಗೊಳಿಸಿದ್ರು. ಆ ಒಂದು ಸಿನಿಮಾ 1989ರ ಜುಲೈನಲ್ಲಿ ಬಿಡುಗಡೆ ಆಯಿತು. ಹಾಗೂ ಇದರಲ್ಲಿ ರಾಮಿರೆಡ್ಡಿ ಮಾಡಿದಂತ ನೀಲಕಂಠಂ ಎಂಬ ಪಾತ್ರಕ್ಕೆ ಹೆಚ್ಚು ಜನಪ್ರಿಯತೆ ಸಿಕ್ತು. ಈ ರೀತಿ ಒಂದೇ ಸಿನಿಮಾದಿಂದ ಈ ರಾಮಿರೆಡ್ಡಿ ಸ್ಟಾರ್ ವಿಲನ್ ಆದ್ರು. ಈ ಒಂದು ಸಿನಿಮಾಗಾಗಿ ರಾಮಿರೆಡ್ಡಿ ಅವರಿಗೆ ಪ್ರತಿಷ್ಠಿತ ನಂದಿ ಪ್ರಶಸ್ತಿ ಕೂಡ ಬಂದದ್ದು ವಿಶೇಷ. ಇವರ ವ್ಯಕ್ತಿತ್ವ ಗಂಭೀರವಾಗಿರೋದು ಮತ್ತು ಅದಕ್ಕೆ ಇವ್ರ ಧ್ವನಿ ಹೊಂದಾಣಿಕೆ ಆಗದಿರೋ ಕಾರಣ ಕೊನೆವರೆಗೂ ರವಿಕುಮಾರ್ ಎಂಬ ಡಬ್ಬಿಂಗ್ ಕಲಾವಿದ ಇದರಲ್ಲಿ ಇವರಿಗೆ ಧ್ವನಿಯನ್ನ ಕೊಟ್ಟಿದ್ರು. ಈ ರೀತಿ ಅವ್ರಿಗೆ ಅವತ್ತಿಂದ ತಮ್ಮ ವೃತ್ತಿ ಜೀವನದಲ್ಲಿ ಯಾವತ್ತೂ ಕೂಡ ಹಿಂದಿರುಗಿ ನೋಡುವಂತ ಅವಶ್ಯಕತೆ ಬರಲೇ ಇಲ್ಲ. ಇನ್ನು ಇದೇ ತೆಲುಗಿನ ಹಿಟ್ ಚಿತ್ರ ಆದಂತ ಅಂಕುಶಂ ಕನ್ನಡದಲ್ಲೂ ಕೂಡ ಅಭಿಮನ್ಯು ಅನ್ನುವಂತ ಹೆಸರಲ್ಲಿ ರೀಮೇಕ್ ಆಗಿ 1990ರಲ್ಲಿ ಬಿಡುಗಡೆ ಕಾಣುತ್ತೆ. ಇದರಲ್ಲೂ ಕೂಡ ವಿಲನ್ ಆಗಿ ರಾಮಿರೆಡ್ಡಿ ಅವರು ನಟಿಸಿದ್ರು. ಹಾಗೂ ಇದು ಅವರು ಕನ್ನಡದಲ್ಲಿ ನಟಿಸಿದಂತ ಮೊಟ್ಟ ಮೊದಲ ಚಿತ್ರ ಕೂಡ ಹೌದು. ಇನ್ನು ಮುಂದಿನ ಸಿನಿಮಾ ಮೆಗಾ ಸ್ಟಾರ್ ಚಿರಂಜೀವಿ ಅವರ ಜೊತೆ ಜಗದೇಕ ವೀರುಡು ಅತಿಲೋಕ ಸುಂದರಿ ಮಾಡುವಂತ ಅವಕಾಶ ಅವರಿಗೆ ಸಿಗುತ್ತೆ. ಅವರ ಅಂಕುಶಂ ಚಿತ್ರವನ್ನ ಹಿಂದಿಯಲ್ಲಿ ಪ್ರತಿಬಂಧನ್ ಅನ್ನುವಂತ ಹೆಸರಲ್ಲಿ ತೆಗೆದಿದ್ರು. ಅದರಲ್ಲಿ ಚಿರಂಜೀವಿ ಅವರನ್ನು ಕೂಡ ಹೀರೋ ಆಗಿ ಹಾಗೂ ಜೂಹಿ ಚಾವ್ಲಾ ಅವರನ್ನ ಹೀರೋನ್ ಆಗಿ ಮಾಡಿ ರಾಮಿರೆಡ್ಡಿ ಅವರನ್ನ ಅದರಲ್ಲಿ ನೀಲಕಂಠಂ ಪಾತ್ರಕ್ಕಾಗಿ ತೆಗೆದುಕೊಳ್ಳಾಯಿತು. ಈ ಪ್ರತಿಬಂಧನ್ ಸಿನಿಮಾ 1990ರಲ್ಲಿ ಬಿಡುಗಡೆಯಾಗಿ ಹಿಂದಿಯಲ್ಲಿ ಅಷ್ಟಾಗಿ ಓಡದೇ ಇದ್ರು ಕೂಡ ಆ ಒಂದು ಚಿತ್ರದ ಮೂಲಕ ರಾಮಿರೆಡ್ಡಿ ಅವರಿಗೆ ಹಿಂದಿಯಲ್ಲಿ ಅವಕಾಶಗಳು ಕೂಡ ಹುಡ್ಕೊಂಡು ಬರೋದಕ್ಕೆ ಶುರುವಾದವು. ನಂತರ ರಾಮಿರೆಡ್ಡಿ ಅವರು ತೆಲುಗು, ಕನ್ನಡ, ತಮಿಳು, ಹಿಂದಿ, ಮಲಯಾಳಂ, ಒರಿಯಾ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ನಟಿಸಿದ್ರು. ತೆಲುಗಿನಲ್ಲಿ ಪರಮಶಿವುಡು, ರಾಮೋಲಮ್ಮ, ಕ್ಷಣಕ್ಷಣಂ, ಪೆದ್ದರಿಕಂ, ಗಾಯಂ ಸೇರಿ ಕನ್ನಡದ ಅಭಿಮನ್ಯು, ಸ್ಟೇಟ್ ರೌಡಿ, ಚಾಲೆಂಜ್, ಚಾಮುಂಡಿ ಈ ರೀತಿ ಇನ್ನೂ ಕೂಡ ಹಲವಾರು ಸಿನಿಮಾಗಳಲ್ಲಿ ಅವರು ನಟನೆಯನ್ನ ಮಾಡ್ತಾನೆ ನಟ ಅಕ್ಷಯ್ ಕುಮಾರ್ ಮತ್ತು ಸುನಿಲ್ ಶೆಟ್ಟಿ ಅವರೊಂದಿಗೆ ಮಾಡದಂತ ವಕ್ತ್ ಅಮಾರಹೆ ಅನ್ನುವಂತ ಹಿಂದಿ ಸಿನಿಮಾ ರಾಮಿರೆಡ್ಡಿ ಅವರಿಗೆ ಉತ್ತಮ ಬ್ರೇಕ್ ಅನ್ನು ಕೊಡುದು ಅಂತಾನೆ ಹೇಳಬಹುದು. ಈ ಒಂದು ಸಿನಿಮಾದ ನಂತರ ತೆಲುಗು ಸಿನಿಮಾಗಳಲ್ಲಿ ಕಡಿಮೆ ಮಾಡಿ ಹಿಂದಿಯಲ್ಲಿ ಅವರು ಬ್ಯುಸಿ ಆದ್ರು. ಆ ರೀತಿ ಐಲಾನ್, ದಿಲ್ವಾಲೆ, ಗದರ್, ಅಂಗರಕ್ಷಕ ಅಂತ 2002ವರೆಗೂ ಅವರು ಹಿಂದಿಯಲ್ಲಿ ಬಹಳ ಬ್ಯುಸಿ ಆರ್ಟಿಸ್ಟ್ ಆಗಿದ್ರು. ಹಿಂದಿ ಸಿನಿಮಾಗಳಲ್ಲಿ ಅವರು 1990ರಿಂದ 2000ನೇ ಇಸ್ವಿವರೆಗೂ ಸುಮಾರು 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು. ಈ ರೀತಿ ಇರುವಾಗ 2004ರಲ್ಲಿ ಬಂದಂತ ತೆಲುಗಿನ ಅಂಜಿ ಚಿತ್ರದಲ್ಲಿ ರಾಮಿರೆಡ್ಡಿ ಅವರನ್ನ ನೋಡಿ ತೆಲುಗಿನಲ್ಲಿ ಎಲ್ಲರೂ ಕೂಡ ಅಚ್ಚರಿಗೆ ಈಡಾಗಿದ್ರು. ಯಾಕೆಂದ್ರೆ ಆಗ್ಲೇ ಈ ರಾಮಿರೆಡ್ಡಿ ಅವರ ಮುಖ ಮತ್ತು ದೇಹ ತನ್ನ ಮೂಲ ಆಕಾರವನ್ನು ಕಳೆದುಕೊಂಡು ಅವರ ಗಾಂಭೀರ್ಯತೆ ಮರೆಯಾಗಿ ಹೋಗಿತ್ತು. ಅದನ್ನ ಮುಚ್ಚೋದಿಕ್ಕೆ ಕೋಡಿ ರಾಮಕೃಷ್ಣ ಅವರು ರಾಮಿರೆಡ್ಡಿ ಅವರಿಗೆ ಮೀಸೆ ಮತ್ತು ಗಡ್ಡಗಳನ್ನು ಕೂಡ ಇಟ್ಟು ಆ ಪಾತ್ರವನ್ನು ಅದಕ್ಕೆ ತಕ್ಕಂತೆ ರೂಪಿಸಿದ್ರು. 2004ರ ನಂತರ ಒಂದೆರಡು ಸಿನಿಮಾಗಳನ್ನ ಮಾಡಿದ್ರು ಕೂಡ 2005ರ ನಂತರ ಸ್ಟಾರ್ ಡೈರೆಕ್ಟರ್ಗಳು ಅವರನ್ನ ಬಹುತೇಕ ಕೈಬಿಟ್ರು. ಅದಕ್ಕೆ ಕಾರಣ ಈ ರಾಮಿರೆಡ್ಡಿ ಅವರಿಗಾದಂತ ಕೆಲ ಆರೋಗ್ಯ ಸಮಸ್ಯೆಗಳು. ಅವರು ಯಾವಾಗ ಹಿಂದಿ ಸಿನಿಮಾಗಳಲ್ಲಿ ಸ್ಟಾರ್ ವಿಲನ್ ಆಗಿ ಬೆಳೆದ್ರೋ ಅಲ್ಲಿ ಅವರಿಗೆ ಸ್ನೇಹಿತರ ವಲಯ ಕೂಡ ಹೆಚ್ಚಾಯಿತು. ಹಾಗೆ ಅವರು ಮದ್ಯಪಾನ ಮತ್ತು ಹುಡುಗಿಯರಿಗೆ ದಾಸರಾಗ್ತಾ ಬಂದ್ರು. ಇದಕ್ಕೆ ಕಾರಣ ಚಿತ್ರರಂಗಕ್ಕೆ ಪ್ರವೇಶ ಮಾಡುವಂತ ಮೊದಲು ಬಹಳ ಕಷ್ಟಪಟ್ಟು ಅವಕಾಶವನ್ನ ಪಡೆದು ಸ್ಟಾರ್ ಆಗಿ ಬೆಳೆದ ನಂತರ ನಟ ನಟಿಯರು ಹಲವು ಸಲ ಈ ರೀತಿ ಮದ್ಯಪಾನದ ಚಟ, ಔತಣಕೂಟ, ಡ್ಯಾನ್ಸ್ ಪಾರ್ಟಿಗಳಿಗೆ ಕಡ್ಡಾಯವಾಗಿ ಹಾಜರಾಗಬೇಕಾಗುತ್ತೆ. ಯಾಕೆಂದ್ರೆ ಅವರು ಆ ಪಾರ್ಟಿಗಳಿಗೆ ಹೋದ್ರೆ ಮಾತ್ರ ಅವರಿಗೆ ಉತ್ತಮ ಸಂಪರ್ಕಗಳು ಸಿಗ್ತವೆ. ಆಗ ನಟರು, ನಟಿಯರು, ನಿರ್ಮಾಪಕರನ್ನ ಭೇಟಿ ಮಾಡಿ ಅವರ ಸಿನಿಮಾಗಳಲ್ಲಿ ಅವಕಾಶ ಪಡೆಯೋದಕ್ಕೆ ಸುಲಭ ಆಗುತ್ತೆ. ಆದ್ರಿಂದ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಇಂಥ ಪಾರ್ಟಿಗಳಿಗೆ ಹಾಜರಾಗ್ತಾರೆ. ಆದ್ರೆ ಇಂಥ ಪಾರ್ಟಿಗಳಿಗೆ ಆಗಾಗ ಹೋಗೋದ್ರಿಂದ ಮದ್ಯಪಾನ, ಮಾದಕ ವಸ್ತುಗಳು ಮತ್ತು ಹುಡುಗಿಯರ ಜೊತೆ ಸಂಪರ್ಕ ಇಂಥ ಬೇಡದ ಚಟಗಳಿಗೆ ಅವರು ದಾಸರಾಗ್ತಾರೆ. ಹಾಗೆ ಕೆಟ್ಟ ಅಭ್ಯಾಸಗಳಿಂದ ಅವರು ಸಂಪಾದನೆ ಮಾಡಿದಂತ ಹಣ, ಸಂಬಂಧಗಳು ಮತ್ತು ಸಿನಿಮಾ ಅವಕಾಶಗಳನ್ನು ಕೂಡ ಅವರು ಕಳೆದುಕೊಳ್ತಾರೆ. ಹಾಗೆ ಮುಂಬೈನಲ್ಲಿ ಸ್ಟಾರ್ ವಿಲನ್ ಆಗಿ ಬೆಳೆದಂತ ರಾಮಿರೆಡ್ಡಿ ಅವರಿಗೆ ಪ್ರತಿ ದಿವಸ ಕುಡಿಯುವಂತ ಅಭ್ಯಾಸದ ಜೊತೆ ಅಲ್ಲಿ ಹುಡುಗಿಯರೊಂದಿಗೆ ಸಂಬಂಧಗಳನ್ನ ಇಟ್ಕೊಳ್ಳೋದ್ರಿಂದ ತಾವು ಸಂಪಾದನೆ ಮಾಡಿದಂತ ಹಣವನ್ನ ಆ ಹುಡುಗಿಯರಿಗೆ ಮತ್ತು ಪಾರ್ಟಿಗಳಿಗೆ ಖರ್ಚನ್ನ ಮಾಡಿ ಜೀವನವನ್ನ ಅವರು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆರಂಭದಲ್ಲಿ ತೆಲುಗು ಸಿನಿಮಾಗಳಲ್ಲಿ ಸಂಪಾದನೆ ಮಾಡಿದಂತ ಹಣದಿಂದ ರೆಡ್ಡಿ ತಮ್ಮ ಕುಟುಂಬಕ್ಕಾಗಿ ಒಂದು ಮನೆಯನ್ನ ಖರೀದಿ ಮಾಡಿದ್ರು. ಪ್ರತಿ ದಿವಸ ಕುಡಿಯೋದ್ರಿಂದ ಆರಂಭದಲ್ಲಿ ಲಿವರ್ ಸಮಸ್ಯೆ ಬಂದರೂ ಕೂಡ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನ ಪಡೆದ ನಂತರ ಹಲವು ತಿಂಗಳಾದ್ಮೇಲೆ ಮತ್ತೆ ಅವರು ಶೂಟಿಂಗ್ ಅನ್ನ ಶುರು ಮಾಡ್ತಾರೆ. ಆದ್ರೆ ಕುಡಿಯುವಂತ ಅಭ್ಯಾಸವನ್ನು ಬಿಡೋದಕ್ಕೆ ಸಾಧ್ಯ ಆಗದಂತ ಕಾರಣ ಅವರ ದೇಹ ದಿನೇ ದಿನೇ ಸಣ್ಣಾಗಿ ಅಸ್ಥಿ ಪಂಜರದಂತೆ ಬದಲಾಯಿತು. ಇದರಿಂದ ಮಾಧ್ಯಮದಲ್ಲಿ ಈ ರಾಮಿರೆಡ್ಡಿ ಅವರಿಗೆ ಏಡ್ಸ್ ಬಂದಿದೆ ಅಂತ ಪ್ರಚಾರ ಶುರುವಾಯಿತು. ಇದಕ್ಕೆ ಕಾರಣ ಅವರು ಅನೇಕ ಹುಡುಗಿಯರೊಂದಿಗೆ ಇಟ್ಕೊಂಡಿದ್ದಂತ ಆ ಒಂದು ಅಫೇರ್ಸ್ ಗಳು ಅಂತಾನೆ ಹೇಳಬಹುದು. ಈ ಒಂದು ಸುದ್ದಿ ಹೊರಬಿದ್ದಂತ ಕೂಡಲೇ ಚಿತ್ರರಂಗದವರು ಅವರನ್ನ ಸಂಪೂರ್ಣವಾಗಿ ದೂರ ಇಡೋದಕ್ಕೆ ಶುರು ಮಾಡಿದ್ರು. ಈ ಒಂದು ಸುದ್ದಿಗಳ ಬಗ್ಗೆ ರಾಮಿರೆಡ್ಡಿ ಕೂಡ ಪ್ರತಿಕ್ರಿಯೆಯನ್ನ ಕೊಡದಂತ ಕಾರಣ ಜನ ಕೂಡ ಆ ಒಂದು ಸುದ್ದಿಯನ್ನ ಬಲವಾಗಿ ನಂಬಿದ್ರು. ಹೀಗಿರುವಾಗಲೇ ದಿನೇ ದಿನೇ ರಾಮಿರೆಡ್ಡಿ ಅವರು ಸಣ್ಣ ಆಗ್ತಿರೋದನ್ನ ನೋಡಿ ಹೆದರಿದಂತ ಅವರ ಕುಟುಂಬ ಸಿಕಂದರಾಬಾದ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಕೆಲ ಟೆಸ್ಟ್ ಗಳನ್ನ ಮಾಡಿಸಿದಾಗ ಅವ್ರಿಗೆ ಕಿಡ್ನಿ ಫೇಲ್ ಆಗೋದ್ರ ಜೊತೆಗೆ ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿ
ಕ್ಯಾನ್ಸರ್ ಬಂದಿದೆ ಅಂತ ಡಾಕ್ಟರ್ಗಳು ಗುರುತಿಸ್ತಾರೆ. ಅವ್ರಿಗೆ ಕ್ಯಾನ್ಸರ್ ಬಂದಿದೆ ಎಂಬ ಸುದ್ದಿ ಹೊರಬಂದ ನಂತರ ಏಡ್ಸ್ ಇದೆ ಎಂಬ ಪ್ರಚಾರಕ್ಕೆ ಪೂರ್ಣ ವಿರಾಮ ಬೀಳುತ್ತೆ. ಈ ಪ್ಯಾಂಕ್ರಿಯಾಸ್ ಗ್ರಂಥಿಯ ಕ್ಯಾನ್ಸರ್ ಅನ್ನ ಆರಂಭಿಕ ಹಂತದಲ್ಲಿ ಗುರುತಿಸಿದ್ರೆ ರಾಮಿರೆಡ್ಡಿ ಅವರು ಗುಣಮುಖರಾಗುವಂತ ಅವಕಾಶ ಇತ್ತು. ಆದ್ರೆ ಅದು ಆಗ್ಲೇ ತನ್ನ 3ನೇ ಹಂತದಲ್ಲಿ ಇರೋದ್ರಿಂದ ನಿರಂತರವಾಗಿ ಚಿಕಿತ್ಸೆನ ಪಡೆಯುತ್ತಿರೋದ್ರಿಂದ ಹಣಕ್ಕಾಗಿ ಅವರು ಕನ್ನಡದಲ್ಲಿ ಪೊಲೀಸ್ ಸ್ಟೋರಿ 2, ಭೋಜ್ಪುರಿಯಲ್ಲಿ ಕಿಲಾಡಿ ನಂಬರ್ 1 ಸಂದಡಿ ಎಂಬ ಸಿನಿಮಾಗಳನ್ನು ಕೂಡ ಅವರು ಮಾಡ್ತಾರೆ. ಅವರು 20 ವರ್ಷಗಳ ಕಾಲ ನಟನೆ ಮಾಡಿ ಸಂಪಾದನೆ ಮಾಡಿದಂತ ಹಣ ಎಲ್ಲ ತನ್ನ 6 ವರ್ಷಗಳ ಚಿಕಿತ್ಸೆಗಾಗಿ ಖರ್ಚು ಮಾಡ್ತಾರೆ. ಆದ್ರೂ ಕೂಡ ಅವರ ಆರೋಗ್ಯ ಸುಧಾರಿಸಲಿಲ್ಲ. ರಾಮಿರೆಡ್ಡಿ ಅವರು 1989ರಿಂದ 2010 ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಭಾಷೆಗಳಲ್ಲಿ ಒಟ್ಟು 250ಕ್ಕೂ ಹೆಚ್ಚು ಭಾಷೆಗಳಲ್ಲಿ ನಟಿಸಿದ್ದಾರೆ. ಅವರ ನಟನೆಗಾಗಿ ಅವರಿಗೆ ಒಂದು ನಂದಿ ಪ್ರಶಸ್ತಿ ಬಂದಿರೋದು ವಿಶೇಷ. ನಂತರ 2011ರ ವೇಳೆಗೆ ಕ್ಯಾನ್ಸರ್ ಅವರ ಹೊಟ್ಟೆಯಲ್ಲೆಲ್ಲ ಹರಡಿದ್ರಿಂದ 2011ರ ಏಪ್ರಿಲ್ 14ನೇ ತಾರೀಕು ಹೈದರಾಬಾದ್ನ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಫಲಿಸದೆ ನಿಧನರಾಗ್ತಾರೆ. ರಾಮಿರೆಡ್ಡಿ ಅವರ ನಿಧನ ನಂತರ ಅವರ ಕುಟುಂಬ ಹೈದರಾಬಾದ್ನಲ್ಲಿದ್ದಂತ ಮನೆಯನ್ನ ಮಾರಿ ಅವರ ಸ್ವಂತ ಊರಾದಂತ ಚಿತ್ತೂರಿಗೆ ಹೋಗಿ ಅಲ್ಲೇ ಒಂದು ಮನೆಯನ್ನ ಕಟ್ಟಿಸ್ಕೊಳ್ತಾರೆ. ಅವರ 2 ಗಂಡ್ಮಕ್ಳು ಚಿತ್ತೂರಿನಲ್ಲಿ ಅವರ ತಾತ ನಡೆಸ್ತಿದ್ದಂತ ಸ್ವೀಟ್ ಶಾಪ್ ಅನ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಮಾಡಿ ಅದಕ್ಕೆ ರಾಮಿರೆಡ್ಡಿ ಸ್ವೀಟ್ ಶಾಪ್ ಅಂತ ಹೆಸರನ್ನ ಇಟ್ಟು ವ್ಯವಹಾರವನ್ನ ನೋಡ್ಕೊಳ್ತಿದ್ದಾರೆ. ಇವತ್ತಿಗೂ ಕೆಲವರು ಈ ರಾಮಿರೆಡ್ಡಿ ಅವರು ಏಡ್ಸ್ ನಿಂದಲೇ ಸತ್ತಿದ್ದಾರೆ ಅಂತ ನಂಬಿದ್ದಾರೆ. ಆದ್ರೆ ಅದೆಲ್ಲ ಸುಳ್ಳು. ಅವರು ಹೋಗಿದ್ದು ಕ್ಯಾನ್ಸರ್ನಿಂದಾಗಿ. ತಮಗೆ ಯಾವುದೇ ಪರಿಚಯ ಇಲ್ಲಂತ ವೃತ್ತಿಗೆ ಬಂದು ತಮ್ಮದೇ ಆದಂತ ಗುರುತಿನಿಂದ ಎಲ್ಲರನ್ನೂ ಕೂಡ ಮೆಚ್ಚಿಸಿದಂತ ಈ ರಾಮಿರೆಡ್ಡಿ ಅವರು ವಿಧಿಯ ನಾಟಕದಲ್ಲಿ ಅರ್ಧದಲ್ಲೇ ಹೊರಟು ಹೋದ್ರು ಅಂತ ಹೇಳ್ಬಹುದು. ಇವರು ತೆಲುಗಿನಲ್ಲಿ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು ಕೂಡ ಕನ್ನಡದ ಕೆಲವು ಚಿತ್ರಗಳ ಮೂಲಕ ಇವರು ವಿಲನ್ ಆಗಿ ಕನ್ನಡದ ಎಲ್ರಿಗೂ ಚಿರಪರಿಚಯ ಇರುವಂತ ನಟ. ವೀಕ್ಷಕರೇ, ಇದಿಷ್ಟು ಈ ರಾಮಿರೆಡ್ಡಿ ಅವರ ಬದುಕಿನ ಬಗ್ಗೆ ಕೆಲವು ನಂಬಲ ಸಾಧ್ಯವಾದಂತಹ ಸತ್ಯಗಳ ಒಟ್ಟಾರೆ ವಿವರ. ಇನ್ನು ಇವರು ನಟಿಸಿರುವಂತಹ ಯಾವ ಕನ್ನಡ ಸಿನಿಮಾ ನಿಮಗೆ ಇಷ್ಟ ಅಂತ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.